ಸರ್ಕಾರ 1000 ದಿನಗಳಲ್ಲಿ ಏನು ಮಾಡ್ತು, ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೆ, ಏನು ಆಳ್ತಾ ಇದೆ ಸ್ವಲ್ಪ ಮಂದಗತಿ ಅಂತ ಅನಿಸುತ್ತೆ ನನಗೆ. 593 ಭರವಸೆಗಳನ್ನ ಸರ್ಕಾರ ಇವರು ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ಯಾವುದನ್ನು ಹಿಂದಿನ ಸರ್ಕಾರದ ಯಾವುದೇ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿಲ್ಲ. ಬೇರೆಯವರು ಚಾರ್ಜ್ ಕೊಟ್ಟೋಗೋರು, ಬಸ್ ಚಾರ್ಜ್ ಕೊಟ್ಟೋಗೋರು, ದುಡ್ಡು ಕೊಟ್ಟೋಗೋರು ಶಾಪ ಆಗ್ತಾರೆ ಸರ್ಕಾರಕ್ಕೆ. ಹಿಂಗಾಗಿ ರಿವ್ಯೂ ಮಾಡಬೇಕು. ಗೃಹಲಕ್ಷ್ಮಿ ಅಷ್ಟೇ, ಗೃಹಲಕ್ಷ್ಮಿ ಯಾರಿಗೆ ಕೊಡಬೇಕು? ಈ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡಿದ್ರೆ 25,000 ಕೋಟಿ, ಕನಿಷ್ಠ ಪಕ್ಷ 25,000 ಕೋಟಿಗಳು ಅದು ಸರಿ. ಆದರೆ ಅದನ್ನು ಹೆಂಗೆ ನೀವು ಸಮರ್ಥಿಸ್ತೀರಿ ಈ ಕಾರ್ಯಕ್ರಮನ ಹೇಳಿ? ಸರ್ಕಾರದಲ್ಲಿ ದುಡ್ಡೆಲ್ಲ ಬರುತ್ತೆ ನಿಮಗೆ. ಕೇಂದ್ರ ಸರ್ಕಾರ ಎಲ್ಲ ಹಣಕಾಸು ಅಧಿಕಾರವನ್ನು, ಸ್ವಾತಂತ್ರ್ಯವನ್ನು ಒಂದು ಕಡೆ ಕಿತ್ಕೊಳ್ತಾ ಇದೆ. ಅವ್ರು ಕೊಡೋವಂಥ ದುಡ್ಡು ನಮಗೆ ಭಾಳ ಕಡಿಮೆ ದುಡ್ಡುಗಳನ್ನ ಕೊಡ್ತಾ ಇದ್ದಾರೆ. ಹಸಿದ ಹೊಟ್ಟೆಯಲ್ಲಿ ಯಾರು ಮಲಗಬಾರ್ದು. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಆದರೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಕೊಡುವಂಥ ಅಕ್ಕಿ ನಿಜವಾಗ್ಲೂ ಬಡವರು ಹೊಟ್ಟೆ ಹೋಗ್ತಾ ಇದೆಯಾ? ಅಲ್ಲೇ ಅಕ್ಕಿ ತಗೊಳ್ತಾರೆ ಸೊಸೈಟಿಯಲ್ಲಿ. ನಾನು ಕಣ್ಣಾರೆ ನೋಡಿದ್ರು, ಸೊಸೈಟಿಯಲ್ಲಿ ಅಕ್ಕಿ ತಗೊಳ್ತಾರೆ, ಆ ಸೊಸೈಟಿಯವನ್ನೇ ವಾಪಸ್ಸು ಬೈಬ್ಯಾಕ್ ಮಾಡ್ತಾರೆ. ಲೋಪಗಳಿದ್ದಾಗ ಸರ್ಕಾರ ಸರಿಪಡಿಸ್ಬೇಕಲ್ಲ. ಸರಿಪಡಿಸಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು. ಕಳೆದ ಸಾಲಿಗೆ ಹೋಲಿಸಿದ್ರೆ 2013ರಿಂದ 2018ವರೆಗೆ ಸಿದ್ದರಾಮಯ್ಯ ಇದ್ದರು. ಈಗ ಒಂದು ಸ್ವಲ್ಪ ಯಾಕೋ ತಣ್ಣಗಾಗಿದ್ದಾರೆ. ನಿಜಕ್ಕೂ ಆಗಿದೆಯಾ? ಇಲ್ಲ, ಕರ್ನಾಟಕದ ಅಂಕಿ ಅಂಶಗಳ ಮೇಲೆ ನಾವು ಮಾತಾಡೋದು ಭಾಳ ಕಷ್ಟ. ನಿಜವಾಗ್ಲೂ ಕರ್ನಾಟಕದಲ್ಲಿ ಆರ್ಥಿಕ ಸಂಕಷ್ಟ ಇದ್ದೇ ಇದೆ. ಇದು ಕೇಳಿಸುತ್ತೆ. ಬಟ್ ಆದರೆ ವಾಸ್ತವ ಬೇರೆ ಇದೆ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ 1000 ದಿನವನ್ನು ಪೂರೈಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ 1000 ದಿನಗಳಲ್ಲಿ ಏನು ಮಾಡ್ತು, ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೆ, ಏನನ್ನು ಮಾಡಬೇಕಾಗಿತ್ತು, ಮತ್ತು ಈ ಸರ್ಕಾರದಲ್ಲಿ ಗ್ಯಾರಂಟಿಗಳ ಪಾತ್ರ ಏನು, ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಯಿತಾ, ಜೊತೆಗೆ ಈ ರಾಜಕೀಯ ಅಸ್ಥಿರತೆ ಸರ್ಕಾರದ ಕಾರ್ಯವೈಖರಿಯ ಮೇಲೆ ಅಥವಾ ಆಡಳಿತದ ಮೇಲೆ ಏನು ಪರಿಣಾಮವನ್ನು ಬೀರ್ತು, ಇದೆಲ್ಲವನ್ನು ಚರ್ಚೆ ಮಾಡಲೇಬೇಕಾಗಿದೆ. ಈ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ವನಕೆರೆ ನಂಜುಂಡೇಗೌಡರಿದ್ದಾರೆ. ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಸಣ್ಣ ಮನವಿಯನ್ನು ಮಾಡ್ತೀನಿ. ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಧರಣೀಶ್ ಪುಕ್ಕನಕೆರೆ. ಈಗ ಚರ್ಚೆಯನ್ನು ಶುರು ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಈಗ ಏನು ಸರ್ಕಾರ 1000 ದಿನ ಪೂರೈಸ್ತಾ ಇದೆ, ನಿಮ್ಗೇನು ಅನಿಸುತ್ತೆ ಸರ್ಕಾರದ ಸಾಧನೆಯ ಬಗ್ಗೆ? ಅಲ್ಲ, ಈಗ ನಾವು ನೋಡಿದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ಅತ್ಯಧಿಕ ದಿನಗಳಿಂದ ಮುಖ್ಯಮಂತ್ರಿ ಆದಂಥ ಹೆಗ್ಗಳಿಕೆಗೆ ಪಾತ್ರರಾಗಿದೆ. ಸುದೀರ್ಘ ಮುಖ್ಯಮಂತ್ರಿ, ಅವಧಿಯ ಮುಖ್ಯಮಂತ್ರಿ ಅಂತ ಹೇಳಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಕಳೆದ ವರ್ಷದ 2013 ಮತ್ತು 2018 ನಡುವಿನ ಅವಧಿಯ ಸಿದ್ದರಾಮಯ್ಯನವ್ರ ಸರ್ಕಾರ 2023 ನಂತರದ ಸಿದ್ದರಾಮಯ್ಯ ಸರ್ಕಾರನ ಹೋಲಿಕೆ ಮಾಡೋ ಪ್ರಯತ್ನಗಳು ನಡೀತಾ ಇದೆ. ಆ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಈ ಸರ್ಕಾರ ಯಾಕೋ ಸ್ವಲ್ಪ ಹಿಂದೆ ಬಿದ್ದಿದೆ ಸಾಧನೆಯಲ್ಲಿ, ಇದರಲ್ಲಿ ಆಡಳಿತದಲ್ಲಿ ಸಾಧನೆಯಲ್ಲಿ ಹಿಂದೆ ಬಿದ್ದಿದೆ ಅಂತ ಒಂದು ಇದು ಬರುತ್ತೆ. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳೇ. ಆಗ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರಾಗಿದ್ದರು. ಈಗ ಪ್ರಶ್ನೆ ಮಾಡೋರು ಉಟ್ಕೊಂಡಿದ್ದಾರೆ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ. ಆಮೇಲೆ ಮುಖ್ಯಮಂತ್ರಿ ಹುದ್ದೆ ಆಗ ಗ್ಯಾರಂಟಿಯ ಹೊರೆ ಇರಲಿಲ್ಲ, ಈಗ ಸಿದ್ದರಾಮಯ್ಯ ಅವರಿಗೆ ಗ್ಯಾರಂಟಿಯ ಹೊರೆ ಇದೆ. ಅದು ಒಂದು ಕಾರಣ. ಮತ್ತು ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ತುದಿಗಾಲಿನಲ್ಲಿ ನಿಂತಿರೋರು ಹೆಜ್ಜೆಗೂ ಅಡ್ಡಿ ಆತಂಕಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಮುಕ್ತವಾಗಿ ಕೆಲಸ ಮಾಡೋವಂಥ ಒಂದು ಅವಕಾಶಗಳು ಸಿಗ್ತಾ ಇಲ್ಲ, ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಹೀಗಾಗಿ ಈ ಸಲದ ಅವರ ಏನು ಆಳ್ತಾ ಇದೆ ಸ್ವಲ್ಪ ಮಂದಗತಿ ಅಂತ ಅನಿಸುತ್ತೆ ನನಗೆ. ಬಹುಮುಖ್ಯವಾಗಿ ನೋಡಿ, ಈ ಸಲ ಚುನಾವಣೆಗೆ ಮುಂಚೆ 593 ಭರವಸೆಗಳನ್ನ ಸರ್ಕಾರ ಇವರು ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ಅದರಲ್ಲಿ ಈಡೇರಿಸೋಕ್ಕೆ ಸಾಧ್ಯ ಆಗಿರೋದು 242. ಅಂದರೆ 40% ಮಾತ್ರನೇ ಭರವಸೆಗಳು ಈಡೇರಿಕೆ ಆಗಿದೆ. ಅದು ಸಣ್ಣ ಪುಟ್ಟ ಭರವಸೆಗಳೆಲ್ಲ ಸೇರಿಸ್ಕೊಂಡು ಇದರಲ್ಲಿ ಇದು ಮಾಡ್ತಾಯಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ 5 ಗ್ಯಾರಂಟಿಗಳು ಬಿಟ್ಟರೆ ಬೇರೇನೂ ಸರ್ಕಾರ ಕೊಟ್ಟಿಲ್ಲ ಅಂತ ಜನರಿಗೆ ಅನಿಸುತ್ತೆ. ಇನ್ನು ಮುಂದಾದರೂ 2 ವರ್ಷ ಇದೆ. ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ದೂರದೃಷ್ಟಿ ಉಳ್ಳಂಥ ಯೋಜನೆಗಳನ್ನ ರೂಪಿಸ್ಬೇಕು, ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ. ಈಗ ಗ್ಯಾರಂಟಿ ಆಚೆಗೆ ಬೇರೆ ಏನೋ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ಅನ್ನೋದಾದರೆ, ಈಗ 242 ಭರವಸೆಗಳನ್ನು ಈಡೇರಿಸಿದೆ ಅಂತ ಸರ್ಕಾರ ಹೇಳ್ಕೊತಿದೆಯಲ್ಲ, ಅದು ಸುಳ್ಳಾಗುತ್ತೆ? ಅಲ್ಲಲ್ಲ, ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ನಾವು. ಮತ್ತೆ ಹಂಗಿದ್ರೆ ಕೊಟ್ಟಿದ್ದಾರೆ ಅಂತ ಆಯ್ತಲ್ಲ. ಸುಳ್ಳು 242 ಭರವಸೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಕೆಲವು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ, ಕೆಲವು ಶಂಕುಸ್ಥಾಪನೆ ಆಗಿದೆ, ಕೆಲವು ಆರಂಭಿಕ ಹಂತದಲ್ಲಿದೆ, ಕೆಲವು ಮುಕ್ತಾಯ ಆಗಿದೆ. ಇವೆಲ್ಲ ಸೇರ್ಕೊಂಡು 242 ಕಾರ್ಯಕ್ರಮಗಳನ್ನ ಅವ್ರು ಲೆಕ್ಕ ಹಾಕ್ತಾ ಇದ್ದಾರೆ. ಇದನ್ನು ನಾವು ಒಂದು ಸ್ಕ್ರೂಟಿನಿ ಮಾಡಬೇಕಾಗತ್ತೆ. ಇದನ್ನು ಒಂದು ಆಡಿಟ್ ಆಗಬೇಕಾಗತ್ತೆ.
ಇದು ಎಷ್ಟರ ಮಟ್ಟಿಗೆ ಈ ಸರ್ಕಾರ ಕೊಟ್ಟಂಥ ಭರವಸೆಗಳು ಇಂಪ್ಲಿಮೆಂಟ್ ಆಗಿದೆ, ಯಾವ್ಯಾವ ಭರವಸೆಗಳು ಇಂಪ್ಲಿಮೆಂಟ್ ಆಗಿದೆ ಅಂತ ಆಡಿಟ್ ಆಗಬೇಕು. ಆಡಿಟ್ ಆದಾಗ ಅಷ್ಟೇ ಸ್ಪಷ್ಟ ಆಗುತ್ತೆ. ಈಗ ಅವ್ರ ಪಕ್ಷ ಹೇಳ್ಕೊಂಡಿರೋ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ ನಿಮಗೆ. 5 ಗ್ಯಾರಂಟಿಗಳು ಮಾತ್ರ ಜನರಿಗೆ ತಲುಪಿದೆ, ಜನರು ಅದನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ಮತ್ತು ಈಗ ನೋಡಿ 6ನೇ ಗ್ಯಾರಂಟಿ ಅಂತ ಒಂದು ಕೊಡ್ತಿದ್ದಾರೆ. ಅದೇನು 6ನೇ ಗ್ಯಾರಂಟಿ ಅಂತ ಅಧಿಕೃತವಾಗಿ ಹೇಳಿಲ್ಲ. ಏನಪ್ಪ ಅಂತಂದರೆ ಭೂ ಗ್ಯಾರಂಟಿ, 1,10,10,000 ಬಡ ಕುಟುಂಬಗಳಿಗೆ ಭೂಮಿ ಕೊಡುವಂಥ, ಹಕ್ಕುಪತ್ರ ಕೊಡುವಂಥ ಕೆಲಸ ಆಗ್ತಿದೆ. ಅದೇ ಈ 1000 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಹಾವೇರಿನಲ್ಲಿ ಹಮ್ಮಿಕೊಂಡಿದೆ ಸರ್ಕಾರ. ಇದು ಕೂಡ ಒಂದು ಅಂದರೆ ಜನರಿಗೆ, ಭೂ ರೈತರಿಗೆ ಭೂಮಿ ಕೊಡೋದು ಕೂಡ ಒಂದು ದೊಡ್ಡ ಕೆಲಸ ಅಲ್ವಾ? ಅದು ನಿಜವಾಗ್ಲೂ ಒಳ್ಳೆ ಕೆಲಸ. ಅದು ಭೂ ರೈತರಿಗೆ ಭೂಮಿ ಕೊಡುವಂಥದ್ದು ಒಳ್ಳೆಯ ಕೆಲಸ. ನೋಡಿ, 5 ಗ್ಯಾರಂಟಿಗಳಿಗೆ ನಿಮಗೆ ನಾವು ಏನೇ ಹೇಳ್ಬೋದು, 5 ಗ್ಯಾರಂಟಿಗಳನ್ನ ಜನಕ್ಕೆ ಕೊಟ್ಟಂಥ ಒಂದು ದೊಡ್ಡ ಕೆಲಸ, ಸಣ್ಣದಲ್ಲ ಅದು. ಯಾಕೆಂದರೆ ಅದಕ್ಕೆ ಖರ್ಚಾಗೋ ದುಡ್ಡು 50,000 ಕೋಟಿ. ಬಜೆಟ್ಟಿನ ಗಾತ್ರ 4 ಲಕ್ಷ ಕೋಟಿ, 4,09,000 ಕೋಟಿ ಬಜೆಟ್. ಇದರಲ್ಲಿ 50,000 ಕೋಟಿ ಇವರು ಇದಕ್ಕೆ ಕೊಡ್ತಾರೆ, 5 ಗ್ಯಾರಂಟಿಗಳು ಕೊಡ್ತಾರೆ. ಅದರಲ್ಲಿ ವೇಜ್ ಇದೆಯಲ್ಲ, ಸ್ಯಾಲ್ರಿ ಇದೆಯಲ್ಲ, ಸರ್ಕಾರದ ಸ್ಯಾಲ್ರಿ ಸಿಂಹಪಾಲು ಹೋಗುತ್ತೆ. 80,000 ಕೋಟಿಯಿಂದ 1,00,000 ಕೋಟಿವರೆಗೂ ಇದಾಗುತ್ತೆ. ಉಳಿದಿದ್ದೆಲ್ಲ ಹಣವನ್ನು ಇಟ್ಕೊಂಡು ಯಾವುದೇ ಸರ್ಕಾರಕ್ಕಾದರೂ ಕಷ್ಟ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೆತ್ಕೊಳ್ಳೋದು ಭಾರಿ ಜನಗಳು ಬಯಸುವಂಥ ಕೆಲಸಗಳನ್ನ ಮಾಡೋವಂಥದ್ದು ಭಾಳ ಕಷ್ಟ. ಈ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ನೋಡಿ, 50,000 ಕೋಟಿನ ಸುಲಭವಾದ ಮಾತಲ್ಲ. ಅಲ್ಲ, ಜೊತೆಗೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಮುಂದುವರಿಸಿದೆ. ಅಲ್ಲ, ಯಾವುದನ್ನು ಹಿಂದಿನ ಸರ್ಕಾರದ ಯಾವುದೇ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿಲ್ಲ, ಅವೆಲ್ಲವನ್ನು ಕೊಡ್ತಿದೆ. ಫಾರ್ ಎಕ್ಸಾಂಪಲ್ ಪಿಂಚಣಿಗಳಿರ್ಬೋದು, ಇನ್ನೊಂದು ಯಾವುದೋ ಬಿಸಿ ಊಟ ಇರ್ಬೋದು, ಈ ಥರದ್ದೆಲ್ಲವೂ ಅವು ನಡೀತಿದ್ದಾವೆ. ಜೊತೆಗೆ ಇದು ನಡೀತಿದೆ. ಅದಕ್ಕೆ ಸರ್ಕಾರ ಏನು ಮಾಡಬೇಕಾಗಿತ್ತು, ನಿಮಗೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟರಲ್ಲ, ಬಹುಶಃ ಇದನ್ನು ಈ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡೋವಂಥ ಅಗತ್ಯ ಇದೆ, ಗ್ಯಾರಂಟಿಗಳನ್ನ ರಿವ್ಯೂ ಮಾಡೋವಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಈಗ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳ್ತಿದೆ ಸರ್ಕಾರ ಎಲ್ರಿಗೂ, ಅವನು ಶ್ರೀಮಂತ ಇರಲಿ ಬಡವ ಇರಲಿ. ಏನು ಅಗತ್ಯ ಇದೆ ಎಲ್ರಿಗೂ ಕೊಡೋಂಥ ಅಗತ್ಯ ಏನಿದೆ? ಅನಗತ್ಯವರೇ ಅದು. ಯಾರು ನಿಜವಾಗ್ಲೂ ಇಲ್ಲ ಎಲ್ರಿಗೂ ಕೊಡಲ್ಲ. ಆ್ಯಕ್ಚುಲಿ ಏನು ಅಂದರೆ ಅವರು ಎಷ್ಟು ಬಳಸ್ತಿದ್ರು ಅಂತ 3 ತಿಂಗಳ ಅಂದಾಜಿನ ಮೇಲೆ ಫಿಕ್ಸ್ ಮಾಡ್ತಾರೆ, ಇವ್ರಿಗೆ ಎಷ್ಟು ಫ್ರೀ ಆವ್ರೇಜ್ ಇದನ್ನು ಫಿಕ್ಸ್ ಮಾಡ್ತಾರೆ. ಆದರೂ ಸರ್ಕಾರಕ್ಕೆ ಅದೇ ಆದ್ರೂ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ 166 ಯೂನಿಟ್ ಫ್ರೀ ಅಂತ ಫಿಕ್ಸ್ ಮಾಡಿದ್ರು ಕೂಡ ನನಗೆ ಯಾಕೆ 166 ಯೂನಿಟ್ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಹಂಗೆ ನಿಜಕ್ಕೂ ಬಡವ್ರಿಗೆ ಖಂಡಿತ ಕೊಡಬೇಕು. ಆದರೆ ಅರ್ಹತೆ ಅಂದರೆ ಉಳ್ಳವ್ರಿಗೆ, ಅವ್ರಿಗೆ ಸಾಮರ್ಥ್ಯ ಇರೋರಿಗೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆ ಥರ ಸ್ಕೂಟಿ ಮಾಡಬೇಕು. ಅಲ್ಲ, ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಬೇಕು ಅಂತ ನಾನು ಹೇಳೋದು. ಯಾವುದೇ ಒಂದು ನೀವು ಕಾರ್ಯಕ್ರಮಗಳನ್ನ, ಉಚಿತ ಕಾರ್ಯಕ್ರಮಗಳನ್ನ ಕೊಟ್ಟರೆ, ಉಚಿತ ಯೋಜನೆಗಳನ್ನ ಕೊಟ್ಟರೆ, ಯಾರು ಅರ್ಹ ಫಲಾನುಭವಿಗಳಿರ್ತಾರೆ ಅವ್ರಿಗೆ ಕೊಡಬೇಕು. ಟಾರ್ಗೆಟ್ ಗ್ರೂಪನ್ನು ನೀಟಾಗಿ ಗುರುತಿಸ್ಕೋಬೇಕು. ಈಗ ನೋಡಿ, ಶಕ್ತಿ ಯೋಜನೆ ಬಸ್ಸದ್ದು ಎಲ್ಲರೂ ಹೋಗ್ತಾರೆ ಬಸ್ಸಲ್ಲಿ. ಯಾರಿಗೆ ಕೊಡಬೇಕದು? ಯಾರಿಗೆ ಬಸ್ಸಲ್ಲಿ ಹೋಗೋವಂಥ ಶಕ್ತಿ ಇಲ್ವೋ, ಬಸ್ ಚಾರ್ಜ್ ಕೊಡೋಂಥ ಶಕ್ತಿ ಇಲ್ವೋ ಅಂಥ ಕುಟುಂಬಗಳನ್ನ ಗುರುತಿಸಿ ಕೊಟ್ಟರೆ ಜನರು ಖುಷಿ ಪಡ್ತಾರೆ. ಹೋಗೋ ಬಸ್ ಚಾರ್ಜ್ ಕೊಡೋದಕ್ಕೆ ಶಕ್ತಿ ಇದ್ರೂ ಕೂಡ ಫ್ರೀ ಕೊಡೋದಕ್ಕೆ ಅರ್ಥ ಇಲ್ಲ ಅದು ಅಲ್ವಾ? ಈಗ ನೋಡಿ ಏನಾಗುತ್ತೆ ಅದರ ಪರಿಣಾಮ, ಬಸ್ಗಳೆಲ್ಲ ತುಂಬಿ ತುಳುಕ್ತವೆ. ಬೇರೆಯವರು ಚಾರ್ಜ್ ಕೊಟ್ಟೋಗೋರು, ಬಸ್ ಚಾರ್ಜ್ ಕೊಟ್ಟೋಗೋರು, ದುಡ್ಡು ಕೊಟ್ಟೋಗೋರು ಶಾಪ ಆಗ್ತಾರೆ ಸರ್ಕಾರಕ್ಕೆ. ಹಿಂಗಾಗಿ ರಿವ್ಯೂ ಮಾಡಬೇಕು. ಗೃಹಲಕ್ಷ್ಮಿನೂ ಅಷ್ಟೇ, ಗೃಹಲಕ್ಷ್ಮಿ ಯಾರಿಗೆ ಕೊಡಬೇಕು? ಅರ್ಹತೆ ಇರೋರು ಕೊಡಬೇಕು ಅಲ್ವಾ? ಹಿಂಗೆ ಮಾಡಿದ್ರೆ ಸರ್ಕಾರ ಅಟ್ಲೀಸ್ಟ್ ನನಗನ್ಸುತ್ತೆ ಈ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡಿದ್ರೆ 25,000 ಕೋಟಿ, ಕನಿಷ್ಠ ಪಕ್ಷ 25,000 ಕೋಟಿ ಉಳಿಸ್ಬೋದು ಅಂತ ಪ್ರಕಾರ ಅರ್ಧಕ್ಕರ್ಧ ಉಳಿಯುತ್ತೆ ಅಂತ 100% ಉಳಿಯುತ್ತೆ. ಯಾಕೆಂದರೆ ಟಾರ್ಗೆಟ್ ಗ್ರೂಪನ್ನ ನೀವು ಕರೆಕ್ಟಾಗಿ ಈ BPL ಕಾರ್ಡ್ ಹೋಲ್ಡರ್ಸ್ಗೆ ಅಂತ ನೀವು ನಿಗದಿ ಮಾಡಿದ್ರೆ ಗ್ಯಾರಂಟಿ ಉಳಿಯುತ್ತೆ. 20,000 ಕೋಟಿ ಅಂತ ಉಳಿಸ್ಬೋದು. ಅಲ್ಲ, ಆದರೆ ಒಂದೇನು ಸಮಸ್ಯೆ ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಒಂದು ಜಾಗತಿಕವಾಗಿ ಅದೊಂದು ಕಲ್ಪನೆ ಇದೆ. ಅದೇ ರೀತಿಯಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಯಾರನ್ನೂ ಭೇದ ಭಾವ ಮಾಡದೆ, ಜಾತಿ, ಧರ್ಮ, ಪ್ರದೇಶ ಅಂತ ಡಿವೈಡ್ ಮಾಡದೆ ಎಲ್ರಿಗೂ ಕೊಡ್ತಿರೋದು ಆ ಥರದ ಕಾರ್ಯಕ್ರಮ ಇದೆ. ಅದು ಸರಿ, ಆದರೆ ಅದನ್ನು ಹೆಂಗೆ ನೀವು ಸಮರ್ಥಿಸ್ತೀರಿ ಈ ಕಾರ್ಯಕ್ರಮನ ಹೇಳಿ? ಸರ್ಕಾರದಲ್ಲಿ ದುಡ್ಡೆಲ್ಲ ಬರುತ್ತೆ ನಿಮಗೆ. ನೀವು ರಿಸೋರ್ಸನ್ನು ನಿಮ್ಗೆ ಏರಳವಾಗಿ ರಿಸೋರ್ಸ್ ಬಂದರೆ ನೀವು ಕೊಡಿ, ತಪ್ಪೇನಿಲ್ಲ. ಆದರೆ ಇರೋದು ಲಿಮಿಟೆಡ್ ರಿಸೋರ್ಸಸ್ಸು. ನೋಡಿ, ಕೇಂದ್ರ ಸರ್ಕಾರ ಎಲ್ಲ ಹಣಕಾಸು ಅಧಿಕಾರವನ್ನು, ಸ್ವಾತಂತ್ರ್ಯವನ್ನು ಒಂದು ಕಡೆ ಕಿತ್ಕೊಳ್ತಾ ಇದೆ. ಅವ್ರು ಕೊಡೋವಂಥ ದುಡ್ಡು ನಮಗೆ ಭಾಳ ಕಡಿಮೆ ದುಡ್ಡುಗಳನ್ನ ಕೊಡ್ತಾ ಇದ್ದಾರೆ. ನಾವು ಸುಮಾರು ಸಿದ್ದರಾಮಯ್ಯನವರ ಹೇಳೋ ಪ್ರಕಾರ 5 ಲಕ್ಷ ಕೋಟಿ ತೆರಿಗೆ ಹಣವನ್ನು ನಾವು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಬರೋಂಥ ತೆರಿಗೆ ಪಾಲೆಷ್ಟು ಅತ್ಯಂತ ಕಡಿಮೆ ಬರ್ತಾ ಇದೆ.
ಇಂಥ ಪರಿಸ್ಥಿತಿಯಲ್ಲಿ ನೀವು ರಿಸೋರ್ಸನ್ನು ಮೊಬಲೈಸ್ ಮಾಡಿ ಸಿಕ್ಕಾಪಟ್ಟೆ ಮೊಬಲೈಸ್ ಮಾಡೋದಾದರೆ ಆಗ ನೀವು ಖರ್ಚು ಮಾಡಿ. ಈಗ ರಿಸೋರ್ಸಸ್ ಇಲ್ಲ, ಖರ್ಚು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ₹100 ಬಂದರೆ ನಾವು ₹100 ₹110 ಖರ್ಚು ಮಾಡ್ತೀವಿ ಅಂದರೆ ಎಲ್ಲಿಂದ ದುಡ್ಡು ತರೋದು? ಹೌದು. ಈಗ ರಾಜ್ಯದ ಅಭಿವೃದ್ಧಿ ಯೋಜನೆಗಳಲ್ಲಿ ಕುಂಠಿತ ಆಗಲಿಕ್ಕೆ ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯ ಅಥವಾ ತಾರತಮ್ಯ ಕೂಡ ಕಾರಣ. ಹೌದು, ಖಂಡಿತವಾಗಿ ಕಾರಣ. ಹಂಗಿದ್ಮೇಲೆ ಸರ್ಕಾರ ಏನು ಮಾಡಬೇಕು? ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದು, ಕೇಳೋದು, ಮನವೊಲಿಸೋದು, ಅಗತ್ಯ ಬಿದ್ದರೆ ಹೋರಾಟ ಮಾಡೋದು ಎಲ್ಲವನ್ನ ಮಾಡಬೇಕಾಗುತ್ತೆ. ಹೌದು, ಖಂಡಿತ ಮಾಡೋದು. ಹೌದಲ್ವಾ? ಇದರಲ್ಲಿ ಕರ್ನಾಟಕ ಸರ್ಕಾರ ಸಕ್ಸಸ್ ಆಗಿದೆಯಾ? ಅಲ್ಲ, ಕರ್ನಾಟಕ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ, ಅದನ್ನು ನಾವು ಇಲ್ಲ ಅಂತ ಹೇಳೋದು. ನಾಟ್ ಓನ್ಲಿ ಕರ್ನಾಟಕ ಸರ್ಕಾರ, ಬೇರೆ ಬೇರೆ ಸರ್ಕಾರಗಳು BJP ಗೌರ್ಮೆಂಟ್ಸ್ ಎಲ್ಲೆಲ್ಲಿದೆಯೋ, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಇವರೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಪಾಲಿನಲ್ಲಿ ನಮಗೆ, ನಮ್ಮ ತೆರಿಗೆಯಲ್ಲಿ ನಮಗೆ ಒಂದು ಸರಿಯಾದ ಪಾಲು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ತಪ್ಪಲ್ಲ. ಆದರೆ ಅದು ಬರೀ ಒತ್ತಡ ಹೇಳೋದಲ್ಲ, ಅದಕ್ಕೆ ಒಂದು ಏನಂತೀರಿ, ಅದಕ್ಕೆ ಎಲ್ಲರೂ ಸೇರಿ ಒಂದು ವ್ಯಾಪಕವಾದ ಕಾರ್ಯಕ್ರಮ ರೂಪಿಸ್ಬೇಕು, ಒಂದು ಕೇಂದ್ರವನ್ನು ಮಣಿಸುವಂಥ ಕೆಲಸ ಮಾಡಬೇಕು. ಹಾಗಾದಾಗ ನಮಗೆ ನ್ಯಾಯ ಸಿಗುತ್ತೆ, ಅದರ್ವೈಸ್ ಕಷ್ಟ. ಈ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಮನ್ರೇಗಾದಲ್ಲಿ ಇದುವರೆಗೆ 60-40 ಇತ್ತು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಈಗೇನಾಗಿದೆ? ಕೇಂದ್ರದ ಪಾಲು ಕಮ್ಮಿ ಆಗಿದೆ, ರಾಜ್ಯದ ಪಾಲು ಜಾಸ್ತಿ ಆಗಿದೆ. ಅಲ್ಲ, ಈಗ 60-40, ಮೊದಲು 90-10 ಇತ್ತು, ಈಗ 60-40 ಆಗಿದೆ. ಕೇಂದ್ರದ ಪಾಲು ಕಡಿಮೆ ಆಯಿತು, ರಾಜ್ಯಕ್ಕೆ ಬರ್ಡನ್ ಆಯಿತು. ಎಲ್ಲಿಂದ ಹಣ ಹೊಂದಿಸ್ತೀರಿ ಹೇಳಿ? ಭಾಳ ಕಷ್ಟ ಹಣ ಹೊಂದಿಸೋದು. ಹಂಗಾಗಿ ಏನು ಮಾಡಬೇಕು ಅಂದರೆ, ಇರೋ ಕಾರ್ಯಕ್ರಮಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ರಿವ್ಯೂ ಮಾಡಬೇಕು. ರಿವ್ಯೂ ಮಾಡಿ ಅರ್ಹ ಫಲಾನುಭವಿಗಳಿಗೆ ಕೊಟ್ಟರೆ ಏನಾದ್ರು ಮಾಡ್ಬೋದು. ಸರ್ಕಾರ ಏನು ಕೆಲಸನೇ ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈ 5 ಗ್ಯಾರಂಟಿಗಳ ಜೊತೆಗೆ ಬೇರೆ ಬೇರೆ ಕೆಲಸ ಮಾಡಿದ್ದಾರೆ. ನೋಡಿ, ನನಗೆ ಭಾಳ ಖುಷಿ ಕೊಟ್ಟಿದ್ದ ಕಾರ್ಯಕ್ರಮ ಸರ್ಕಾರದ್ದು, 20,000 ಜನ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದೆ ಸರ್ಕಾರ. ಹೌದು, 39,000 ಸಂಬಳ ಕೊಡ್ತಾ ಇತ್ತು ತಿಂಗಳಿಗೆ. ಭಾಳ ಒಳ್ಳೆಯ ಕಾರ್ಯಕ್ರಮ. SC ST OBC ಕಾಂಟ್ರಾಕ್ಟರ್ಗಳಿಗೆ ಕಾಮಗಾರಿಲಿ ಮೀಸಲಾತಿ ಇದೆಯಲ್ಲ, 2 ಹಿಂದಿನ ಸರ್ಕಾರದ್ದೇನೆ, ಈಗಿಂದೇನು ಅಲ್ಲ, ಅಂಥವೆಲ್ಲ ಒಂದು ಒಳ್ಳೆ ಕಾರ್ಯಕ್ರಮಗಳಿವೆ. ಇಂಥವೆಲ್ಲ ಇದ್ದಾಗ ನಾವು ನಿಜವಾಗ್ಲೂ ಈಗ ಭೂಮಿ ಕೊಡ್ತಿದ್ದೆ. ಇತ್ತೀಚೆಗೆ ಮನೆಗಳನ್ನು ಕೊಡ್ತು, ಒಂದು 40,000 ಮನೆಯನ್ನು ಕೊಟ್ಟಿದ್ದಾರೆ. ಹೌದು, ಇಲ್ಲ, ಭೂಮಿ ಕೊಟ್ಟಿದ್ದು ಒಳ್ಳೆಯದು, ಬೇರೆ ಬೇರೆ ಕೆಲಸಗಳು ಮಾಡಿದ್ದಾರೆ, ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ಲಾಂಗ್ ರನ್ನಲ್ಲಿ ಏನು ಮಾಡಬೇಕು ಆ ಥರದಲ್ಲಿ ಯೋಚನೆ ಮಾಡಬೇಕು. ಲಾಂಗ್ ವಿಷನ್, ದೂರದೃಷ್ಟಿ ಉಳ್ಳುವಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಕೈಗಿಟ್ಟರೆ ಜನಗಳ ಕಣ್ಣಿಗೆ ಕಾಣಿಸುತ್ತೆ. ಅದರ್ವೈಸ್ ಬರೀ ಜನಪ್ರಿಯ ಕಾರ್ಯಕ್ರಮಗಳನ್ನ ಕಂಡ್ರೆ, ಪಾಪ್ಯುಲಿಸ್ಟ್ ಕಾರ್ಯಕ್ರಮಗಳಿಂದ ಅಷ್ಟು ಅದು ಒಂದು ವರ್ಗ ಕಣ್ಣೂರಿಗೆ ಬೀಳ್ತದೆ, ಒಂದು ವರ್ಗ ಇದಾಗುತ್ತೆ. ಹೋಗ್ಲಿ, ಇಷ್ಟು ಕೊಡ್ತಾ ಇದ್ದಾರಲ್ಲ, ಮಾರ್ಕೆಟ್ ಮಾಡ್ಕೊತಾ ಇದ್ದಾರೆ ಸರ್ಕಾರ. 5 ಗ್ಯಾರಂಟಿಗಳನ್ನ ಮಾರ್ಕೆಟ್ ಮಾಡ್ತಾ ಇದೆಯಾ? ಶೋಕೇಸ್ ಮಾಡ್ತಿದ್ಯಾ? ಅವ್ರ ಜನರ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸರ್ಕಾರನ ಬೈತಾ ಇದ್ದಾರೆ. ಯಾವ ಶಾಸಕರು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಯಾವ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಶಾಸಕರಿಗೆ ಮಾತಾಡಲ್ಲ, ಯಾಕೆ ಹೇಳಿ? ಎಲ್ಲವೂ ಕೂಡ ನೇರವಾಗಿ ಫಲಾನುಭವಿಗಳಿಗೆ ಹೋಗುವಂತಹ ಕಾರ್ಯಕ್ರಮಗಳು, ಯೋಜನೆಗಳು. ಶಾಸಕರ ಅಗತ್ಯ ಇಲ್ಲ. ನಾನೀಗ ಫಾರ್ ಎಕ್ಸಾಂಪಲ್, ನಮ್ಮ ಮನೆಯವರು ಗೃಹಲಕ್ಷ್ಮಿ ಯೋಜನೆ ತಗೋಬೇಕು ಅಂದರೆ, ಗೃಹ ಜ್ಯೋತಿ ತಗೋಬೇಕು ಅಂದರೆ, ಯುವನಿಧಿ ತಗೋಬೇಕು ಅಂದರೆ, ಅನ್ನಭಾಗ್ಯ ತಗೋಬೇಕು, ಯಾರು ಶಾಸಕರ ಅಗತ್ಯ ಇಲ್ಲವೇ ಇಲ್ಲ. ಅಂದರೆ ಇದು ಆ್ಯಕ್ಚುಲಿ ಆ ದೃಷ್ಟಿಯಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ. ಅಂದರೆ ಮಧ್ಯವರ್ತಿಗಳ ನೆರವಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು. ಹಂಗಾಗಿ ಶಾಸಕರು ಮಾತಾಡಬೇಕು ಸರ್. ಒಂದು ಪಕ್ಷದ ಸರ್ಕಾರ ಶಾಸಕರು ತನ್ನ ಸರ್ಕಾರದ ಕಾರ್ಯಕ್ರಮಗಳನ್ನ ಜನರ ಹತ್ರ ಮಾತಾಡಲಿಲ್ಲ ಅಂದರೆ ಮತ್ತೆ ಯಾರು ಮಾತಾಡ್ತಾರೆ? ಸಚಿವರು ಮಾತಾಡಬೇಕು, ಶಾಸಕರು ಮಾತಾಡಬೇಕು. ನೋಡಿ, ಇದರಲ್ಲಿ ಅದಾಗದಾಗಲೇ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದು. ಇಲ್ಲಾಂದರೆ ಏನಾಗುತ್ತೆ, ಇವರು ಮಾರ್ಕೆಟ್ ಮಾಡ್ಕೊಳ್ದೇ ಇದ್ದರೆ ಈ ಸರ್ಕಾರ ಏನು ಮಾಡ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಕಾರ್ಯಕ್ರಮಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇದೆಯೋ, ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಾ ಇದೆಯೋ, ಜನರು ಅಜ್ಞಾನದಲ್ಲಿದ್ದಾರೆ. ತಿಳುವಳಿಕೆ ಇಲ್ಲ ಜನರಿಗೆ, ಎಷ್ಟೋ ಜನರಿಗೆ. ಅದನ್ನು ತಿಳುವಳಿಕೆ ಮೂಡಿಸ್ಬೇಕಾದವ್ರು ಯಾರು? ಅರಿವು ಮೂಡಿಸ್ಬೇಕಾಗಿದ್ದವರು ಇವರೇ. ಇನ್ನೊಂದು ಹೇಳಿದ್ರೆ, ಅನ್ನಭಾಗ್ಯ ಕಾರ್ಯಕ್ರಮ ನೀವು ಸರಿಯಾಗಿ ಪ್ರಸ್ತಾಪ ಮಾಡಿದ್ರಿ. ಅನ್ನಭಾಗ್ಯ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ಏಕೆಂದರೆ ಹಸಿದ ಹೊಟ್ಟೆಯಲ್ಲಿ ಯಾರೂ ಮಲಗಬಾರ್ದು. ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ. ಆದರೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಕೊಡುವಂಥ ಅಕ್ಕಿ ನಿಜವಾಗ್ಲೂ ಬಡವರು ಹೊಟ್ಟೆಗೆ ಹೋಗ್ತಾ ಇದೆಯಾ? ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಎಲ್ಲವೂ ಕಾಳಸಂತೆಗೆ ಹೋಗ್ತಿದೆ ಅಂತ ನಾನು ಹೇಳ್ತಿಲ್ಲ. ಕೆಲವು ಕಡೆ ಅಲ್ಲೇ ಅಕ್ಕಿ ತಗೊಳ್ತಾರೆ ಸೊಸೈಟಿಯಲ್ಲಿ. ನಾನು ಕಣ್ಣಾರೆ ನೋಡಿದ್ರು, ಸೊಸೈಟಿಯಲ್ಲಿ ಅಕ್ಕಿ ತಗೊಳ್ತಾರೆ, ಆ ಸೊಸೈಟಿಯವನೇ ವಾಪಸ್ಸು ಬೈಬ್ಯಾಕ್ ಮಾಡ್ತಾನೆ. ಈ ಥರದ ಕಾರ್ಯಕ್ರಮಗಳಲ್ಲಿ ಲೋಪಗಳಿದ್ದಾಗ ಸರ್ಕಾರ ಸರಿಪಡಿಸ್ಬೇಕಲ್ಲ. ಸರಿಪಡಿಸಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ.
ಇಲ್ಲಾಂದರೆ ಏನಾಗುತ್ತೆ, ಅನಗತ್ಯವಾಗಿ ಬರ್ಡನ್ ಆಗುತ್ತೆ, ಯೋಜನೆಗಳು ದುರುಪಯೋಗ ಆಗ್ತವೆ, ಯೋಜನೆಗಳನ್ನ ಜನ ಸರಿಯಾಗಿ ಬಳಸ್ಕೊಳ್ಳೋದು. ಓಕೆ, ಫೈನಲಿ ನೋಡಿ, ಇದೆಲ್ಲ ಮಾಡಬೇಕು ಅಂತಂದರೆ ಒಂದು ಒಳ್ಳೆಯ ಸರ್ಕಾರ ಇರಬೇಕು. ಒಳ್ಳೆಯ ಸರ್ಕಾರ ಮೀನ್ಸ್ ಆಡಳಿತದ ಮೇಲೆ ಹಿಡಿತ ಇರುವಂಥ ಸರ್ಕಾರ, ಅಧಿಕಾರಿಗಳ ಮೇಲೆ ಹಿಡಿತ ಇರುವಂಥ ಸರ್ಕಾರ, ಪೊಲಿಟಿಕಲಿ ಡಾಮಿನೆಂಟ್ ಮಾಡಬಲ್ಲಂತಹ ಸರ್ಕಾರ ಇರಬೇಕು. ಈ ಸರ್ಕಾರದಲ್ಲಿ ಏನಾಗಿದೆ, ಈ ರಾಜಕೀಯ ಅಸ್ಥಿರತೆ ಅನ್ನೋದು ಭಾಳ ದೊಡ್ಡ ಮಟ್ಟದಲ್ಲಿದೆ. ಅದರಿಂದಾಗಿ ಏನಾದರೂ ಸಮಸ್ಯೆ ಆಗ್ತಿದೆಯಾ? ಆ ಕಾರಣಕ್ಕೋಸ್ಕರ ಈಗ ರಾಜಕೀಯ ಅಸ್ಥಿರತೆ ಅನ್ನೋದು ಆಬ್ವಿಯಸ್ಲಿ ಈ ಸರ್ಕಾರದ ಮೇಲೆ ಅಥವಾ ಕಾರ್ಯಾಂಗದ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಏನಾದರೂ ಸಮಸ್ಯೆ ಆಗ್ತಿದೆಯಾ? ಅಲ್ಲ, ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಭಾಳ ಅನುಭವ ಇರುವಂಥ ಲೀಡ್ರು. ತುಂಬ ಅವ್ರಿಗೆ ಆಳವಾದ ಜ್ಞಾನ ಇದೆ, ಭಾಳ ಸಾಮರ್ಥ್ಯ ಇದೆ, ತಾಕತ್ತಿದೆ. ಅವರು ಯಾಕೆ ಈ ಸರಿ ಈ ಥರ ಮಾಡ್ತಾಯಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಆಗಲೇ ನಾವು ಮಾತಾಡೋದು, ನೀವೇ ಹೇಳಿದ್ರಿ ಅಸ್ಥಿರತೆ ಇದೆ ಅಂತ. ಖಂಡಿತವಾಗಿ ಅಸ್ಥಿರತೆ ಇದೆ. ನೋಡಿ, ಹೆಜ್ಜೆಗೂ ಅವ್ರಿಗೆ ಅಡ್ಡಿ ಆತಂಕಗಳು ಎದುರಾಗ್ತವೆ. ಅವರು ಫ್ರೀ ಹ್ಯಾಂಡ್ ಇದ್ದಂಗಿಲ್ಲ. ಅವ್ರಿಗೆ ಯಾಕೋ ಒಂದು ರೀತಿ ಒಂಥರ ಕಳೆದ ಸಾಲಿಗೆ ಹೋಲಿಸಿದ್ರೆ 2013ರಿಂದ 2018ವರೆಗೆ ಏನು ಸಿದ್ದರಾಮಯ್ಯ ಇದ್ದರು, ಈಗ ಒಂದು ಸ್ವಲ್ಪ ಯಾಕೋ ತಣ್ಣಗಾಗಿದ್ದಾರೆ, ಸಾಫ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಕಾರಣಗಳು ಹುಡುಕಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಅವ್ರಿಗೊಂದು ಮುಕ್ತವಾದ ವಾತಾವರಣವನ್ನು ಕಲ್ಪಿಸೋದಕ್ಕೆ, ಮುಕ್ತವಾಗಿ ಕೆಲಸ ಮಾಡುವಂಥ ಒಂದು ಇದನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತದೆ. ನಿಜವಾಗ್ಲೂ ಅವ್ರಿಗೆ ಅಡ್ಡಿ ಆತಂಕಗಳಿವೆ, ಅದಂತೂ ಸುಳ್ಳಲ್ಲ. ಡಿ ಕೆ ಶಿವಕುಮಾರ್ ಒಂದು ಕಡೆ ಇದ್ದಾರೆ, ಬೇರೆ ಬೇರೆ ಸಮಸ್ಯೆಗಳಿದೆ, ಮತ್ತು ರಿಸೋರ್ಸನ್ನು ಮೊಬೈಲೈಸ್ ಮಾಡಬೇಕು. ಒಬ್ಬ ಒಳ್ಳೆ ಫೈನಾನ್ಸ್ ಮಿನಿಸ್ಟರ್ ಅಂತ ಹೆಸರು ತಗೊಂಡಿದ್ದವರು ಸಿದ್ದರಾಮಯ್ಯನವರು. ಅವರು ಇದುವರೆಗೆ ಒಳ್ಳೆ ಬಜೆಟ್ಗಳನ್ನ ಕೊಟ್ಕೊಂಡ್ಬಂದಿದ್ದಾರೆ. ಈಗ ಮತ್ತೆ ಬಜೆಟ್ ಮಂಡಿಸ್ತಾರೆ. ಆ್ಯಕ್ಚುಲಿ ಒಂದು ದಾಖಲೆ ಹೇಳಿದ್ರಿ, ಅವರು ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದರು ಅನ್ನುವಂಥ ದಾಖಲೆ. ಈಗ ಇನ್ನೂ ಒಂದು ದಾಖಲೆ ಮಾಡ್ತಿದ್ದಾರೆ, 17ನೇ ಬಜೆಟನ್ನು ಮಂಡಿಸಿ. ಇದ್ರ ಮೂಲಕ ಅವರು ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದಂಥ ದಾಖಲೆಯನ್ನು ಸರಿಗಟ್ತಾರೆ. ವಜುಭಾಯ್ ವಾಲಾ ಗುಜರಾತ್ನಲ್ಲಿ 17 ಬಜೆಟನ್ನು ಮಾಡಿದರು. ಸೊ 2ನೇ ದಾಖಲೆ ಇದೆ ಸಿದ್ದರಾಮಯ್ಯ. ಹೌದು, ಖಂಡಿತ. ನಿಜವಾಗ್ಲೂ ಈ ಬಜೆಟ್ ಬಗ್ಗೆ ಎಲ್ಲರೂ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ನೀವು ಹೇಳ್ದಂಗೆ ಚುನಾವಣೆ ಭಾಳ ಹತ್ರ ಇದೆ. ಇನ್ನೆರಡು ಬಜೆಟ್ಗಳು ಮಂಡಿಸ್ಬೋದು, 2-3 ಬಜೆಟ್ಗಳು, 2 ಬಜೆಟ್ ಸೇರಿದ್ರೆ 3 ಬಜೆಟ್ ಮಂಡಿಸ್ಬೋದು. ಭಾಳಷ್ಟು ನಿರೀಕ್ಷೆಗಳಿವೆ. ಲಾಸ್ಟ್ ಈ ಬಜೆಟ್ ಬಿಟ್ಟರೆ ಇನ್ನು ನೆಕ್ಸ್ಟ್ ಬಜೆಟ್ಟು, ಅದರ ನೆಕ್ಸ್ಟ್ ಬಜೆಟ್ಟು ಅದು ಚುನಾವಣಾ ಬಜೆಟೇ ಆಗಿರ್ತದೆ. ಹಂಗಾಗಿ ನೆಕ್ಸ್ಟ್ ಬಜೆಟನ್ನು ಚುನಾವಣಾ ಬಜೆಟ್ ಅಂತ ಹೇಳೋಕ್ಕಾಗಲ್ಲ, ಅದರ ನೆಕ್ಸ್ಟ್ ಚುನಾವಣಾ ಬಜೆಟ್ ಅಲ್ಲ, ಅದು ಆಲ್ಮೋಸ್ಟ್ ನೆಕ್ಸ್ಟ್ ಬಜೆಟು ಕೂಡ ಹಂಗೆ ಆಗುತ್ತಿಲ್ಲ. ಲಾಸ್ಟ್ಗೆ ಸಿಗೋವಂಥ ಸಮಯ ಭಾಳ ಇದಿರೋದ್ರಿಂದ ಒಳ್ಳೆ ಬಜೆಟ್ ಕೊಡ್ಬೋದು ಅನ್ನೋ ಇದಿದೆ. ಮತ್ತು ಈ ಬಜೆಟ್ನಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಕೊಡ್ಬೋದು, ಜನಪರವಾದಂಥ ಕಾರ್ಯಕ್ರಮಗಳು ಕೊಡ್ಬೋದು ಅಂತ ಅನಿಸುತ್ತೆ ನನಗೆ. ಕಾರ್ಯಕ್ರಮಕ್ಕೂ ಕೊಡ್ಬೋದು, ದುಡ್ಡಿನಿಂದ ತರ್ತಾರೆ. ಈಗ ಬಜೆಟಲ್ಲಿ ಅನೌನ್ಸ್ ಮಾಡೋದೇ ದೊಡ್ಡದಲ್ವಲ್ಲ, ಅದಾದಮೇಲೆ ಅನುಷ್ಠಾನಕ್ಕೆ ತರಬೇಕು. ಸೊ ಅದರಿಂದ ದುಡ್ಡು ಬೇಕು. ದುಡ್ಡು ನೀವು ಹೇಳ್ದಂಗೆ ಈ ಗ್ಯಾರಂಟಿಗಳನ್ನೆಲ್ಲ ಪುನರ್ ಪರಿಶೀಲನೆಗೆ ಒಳಪಡಿಸಿ ಸೋರಿಕೆಯನ್ನು ತಡೆದು ಅದೆಲ್ಲ ಮಾಡಿದ್ರೆ ಸ್ವಲ್ಪ ರಿಸೋರ್ಸ್ ಬರ್ಬೋದು. ಈಗ ನಮಗೆ ಬೇರೆ ರೀತಿಯ ಸೋರ್ಸ್ಗಳಿಲ್ಲ. GST ಸಿಸ್ಟಮ್ ಬಂದಮೇಲೆ ಬಹುಪಾಲು ತೆರಿಗೆ ಕೇಂದ್ರಕ್ಕೆ ಹೊರಟೋಗ್ಬಿಡುತ್ತೆ. ಸೊ ಅದರಿಂದಾಗಿ ಒಳ್ಳೆ ಬಜೆಟ್ ಕೊಡಬೇಕು ಅಂತಂದರೆ ಒಳ್ಳೆಯ ಸಂಪನ್ಮೂಲ ಕೂಡ ಇರಬೇಕು. ಅಂದರೆ ಲಿಮಿಟೆಡ್ ರಿಸೋರ್ಸಸ್ ಇದ್ದಾಗ ಅವ್ರ ಥರ ಏನು ಮಾಡೋಕ್ಕಾಗುತ್ತೆ ಮುಖ್ಯಮಂತ್ರಿ? ಅವ್ರ ಕೈ ಕಟ್ಟಾಕ್ದಾಗ ಏನು ಮಾಡೋಕ್ಕಾಗುತ್ತೆ? ಭಾಳ ಕಷ್ಟ. ಇಲ್ಲೊಂದು ಸಣ್ಣದೊಂದು ಲಿಸ್ಟ್ ಇದೆ, ಓದ್ಬಿಡ್ತೀನಿ. ಏನು ಅಂತಂದರೆ, ಫಸ್ಟ್ GSDP ಬೆಳವಣಿಗೆಯಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ತಲಾ ಆದಾಯದಲ್ಲಿ ಪರ್ ಕ್ಯಾಪಿಟಲ್ ಅದರಲ್ಲೂ ತಲಾ 1 ಸ್ಥಾನದಲ್ಲಿದೆ, ನಂಬರ್ 1 ಸ್ಥಾನದಲ್ಲಿದೆ. ಆಮೇಲೆ ತೆರಿಗೆ ಸಂಗ್ರಹ, GST ಕಲೆಕ್ಷನ್ಸು ಮತ್ತು ಬೇರೆ ಬೇರೆ ಇದರಲ್ಲಿ 2ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ. ವಿದೇಶಿ ಬಂಡವಾಳ ಹೂಡಿಕೆಯಲ್ಲೂ ಕೂಡ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಿರೋದಲ್ಲೂ ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತೇಳಿ. ಅಂದರೆ ಈ ಫಿಗರ್ಗಳು ಭಾಳ ಆಶಾದಾಯಕವಾಗಿ ಇರ್ಬೋದು ಕರ್ನಾಟಕದ ಬಜೆಟ್ಟು, ಕರ್ನಾಟಕದ ಆರ್ಥಿಕತೆ ಅಂತ ಅನಿಸುತ್ತೆ. ನಿಜಕ್ಕೂ ಹಂಗಿದೆಯಾ? ಇಲ್ಲ, ಕರ್ನಾಟಕದ ಅಂಕಿ ಅಂಶಗಳ ಮೇಲೆ ನಾವು ಮಾತಾಡೋದು ಭಾಳ ಕಷ್ಟ. ನಿಜವಾಗ್ಲೂ ಕರ್ನಾಟಕದಲ್ಲಿ ಆರ್ಥಿಕ ಸಂಕಷ್ಟ ಇದ್ದೇ ಇದೆ. ಆರ್ಥಿಕ ಸಂಕಷ್ಟ ಯಾಕಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ನಿಮಗೆ, ಬಜೆಟ್ಗೆ ಆ ಥರ ಗ್ಯಾರಂಟಿ ಸ್ಕೀಮ್ಗಳಿಗೆ ಎಷ್ಟು ಕೊಡ್ತಾಯಿದ್ದೀವಿ, ಸ್ಯಾಲ್ರಿ ಕಾಂಪೊನೆಂಟ್ಗೆ ಎಷ್ಟು ಹೋಗ್ತಾ ಇದೆ, ಎಲ್ಲ ನಾವು ಮಾತಾಡಿದ್ದೀವಿ. ಹೀಗಿದ್ದಾಗ
ನಾವು ಇದ್ರ ಈ ಅಂಕಿಅಂಶಗಳನ್ನ ಇಟ್ಕೊಂಡು ಅದು ನೋಡೋದು ಸೊಗಸಾಗಿ ಕಾಣಿಸುತ್ತೆ. ಅದು ನೀವು ಹೇಳಿದ್ದು ಭಾಳ ಸೊಗಸಾಗಿ ಸುಂದರವಾಗಿ ಕಾಣಿಸುತ್ತೆ, ನೋಡೋಕ್ಕೆ ಕೇಳೋದಕ್ಕೆ ಹಿತವಾಗಿ ಕೇಳಿಸುತ್ತೆ. ಸೊ ಬಟ್ ಆದರೆ ವಾಸ್ತವ ಬೇರೆ ಇದೆ. ಸೊ ಹಿಂಗಾಗಿ ಈ ಸರಿ ಸಿದ್ದರಾಮಯ್ಯ ಏನು ಮಾಡ್ತಾರೆ ಅಂತ ನೋಡಬೇಕು. ಸಿದ್ದರಾಮಯ್ಯ ನಿಜವಾಗ್ಲೂ ಕರ್ನಾಟಕದ ಜನರು ಏನು ಕೊಡ್ತಾರೆ ಅನ್ನೋದು ಭಾಳ ನನಗೂ ಕೂಡ ಕುತೂಹಲ ಇದೆ, ನಿಮಗೂ ಕೂಡ ಕುತೂಹಲ ಇರ್ಬೋದು. ಥ್ಯಾಂಕ್ ಯು ವೀಕ್ಷಕರೇ. ನೋಡೋಣ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಈ ಬಜೆಟ್ನಲ್ಲಿ ಏನು ಮಾಡ್ತಾರೆ ಮತ್ತು ಉಳಿದಿರುವಂತಹ ಅವಧಿನಲ್ಲಿ ಏನು ಮಾಡ್ತಾರೆ ಅಂತ. ಏಕೆಂದರೆ ಈ 1000 ದಿನಗಳಲ್ಲಿ ಏನೇನು ಆಗಬೇಕಿತ್ತು ಆಗಿಲ್ಲ ಅನ್ನೋದ್ರ ಬಗ್ಗೆ ನಂಜುಂಡೇಗೌಡರು ಒಂದಷ್ಟು ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.